ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಪ್ಪ ಅಂತಂದರೆ ಇವತ್ತು ನಿನ್ನೆನೇ ಶಿವಮೊಗ್ಗದಲ್ಲಿ ಅಕ್ಕಿ ಖಾಲಿ ಮಾಡಿದ್ದೆ. ಅಕ್ಕಿ ಖಾಲಿ ಮಾಡಿಬಿಟ್ಟು ಇಲ್ಲೇ ಲೋಡ್ ಸಿಕ್ಕಿತ್ತು. ನಿನ್ನೆನೇ ಬಂದಿದ್ದೆ ಲೋಡಿಗೆ, ಬಟ್ ನಿನ್ನೆ ಲೋಡ್ ಆಗಿಲ್ಲ, ಮಿಷಿನ್ ಏನೇ ಕೆಟ್ಟಿದ್ದೆ ಲೋಡ್ ಮಾಡಲಿಲ್ಲ. ಇವಾಗ ಲೋಡ್ ಮಾಡೋಕ್ಕೆ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಏನು ನೋಡಪ್ಪ ಅಂತಂದರೆ ಪೇಪರ್ ರೋಲ್ ನೋಡಿ, ಈ ಥರ ರೋಲ್ಗಳನ್ನ ಎಲ್ಲಿಗಪ್ಪ ಅಂತಂದರೆ ಬೊಮ್ಮಸಂದ್ರಕ್ಕೆ. ಈ ಗಾಡಿ ಆಲ್ರೆಡಿ ಆಗಿದೆ ನೋಡಿ, ಪಟ್ಕೊಂಡು ಈ ಥರ ಲೋಡ್ ಮಾಡ್ತಾರೆ. ಬನ್ನಿ ನಮ್ಮ ಗಾಡಿ ಲೋಡ್ ಮಾಡ್ಬೇಕಾರೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಟ್ರೈನಲ್ಲೇ ಲೋಡ್ ಮಾಡೋದು. ಈ ಥರ ಇರುತ್ತೆ ಲೋಡಿಂಗ್ ಪ್ರೊಸೆಸ್. ಹೆಚ್ಚು ಕಡಿಮೆ ಏನಾರು ಅದು ತಪ್ಪು ಅಂತಂದರೆ ಪ್ಲಾಟ್ಫಾರ್ಮೆಲ್ಲ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ಹೇಳಿದ್ದೀವಿ ನಾವು, ಹುಷಾರಾಗಿ ಮಾಡಿರಿ ಹೊಸ ಗಾಡಿ ಅಂತ. ನೋಡೋಣ ಏನು ಮಾಡ್ತಾರೆ. ಬನ್ನಿ ಲೋಡ್ ಆಗಿದ್ಮೇಲೆ ವಿಡಿಯೋ ಮಾಡ್ತೀನಿ. ಟಾರ್ಪಲ್ ಹಾಕ್ತಾ ಇದ್ದೀವಿ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಟಾರ್ಪಲ್ ಹಾಕ್ಬಿಟ್ಟು ಹಾಕ್ತಾ ಇದ್ದಾರೆ. ನಮ್ಮದು ಕ್ಯಾರಿಯರ್ ಇಲ್ವಲ್ಲ, ಅಲ್ಲಿ ಬಂಪರಿಗೆ ಸುತ್ತಿಟ್ಟಿದ್ದೀನಿ ಒಬ್ಬನ, ಅದನ್ನು ಬಿಡಿಸ್ಕೊಳ್ಬೇಕು. ಹಾಯ್ ಫ್ರೆಂಡ್ಸ್, ಇವಾಗ ಭದ್ರಾವತಿ ಹತ್ರ ಇದ್ದೀವಿ. ಇಲ್ಲಿ JC ಇಸ್ಕೋಬೇಕಿತ್ತು. ಇಸ್ಕೊಂಬಿಟ್ಟು ನಮ್ಮ ಹಳೆಗೆ ಹೇಳಿದ್ದೆ ಗಾಡಿ ಕ್ಲೀನ್ ಮಾಡ್ತಾ ಇದ್ದಾನೆ. ಇನ್ಸ್ಟಾಲ್ ಮಾಡಿದ್ದಾನೆ. ಇನ್ನೇನು ನೋಡಬೇಕು. ಈಗ ಹೊಟ್ಟೆ ಶಿವಾಗಿತ್ತು, ಅಲ್ಲೇ ಬರ್ತಾನೆ ಬಜ್ಜಿ ಕಟ್ಸ್ಕೊಂಬಂದೆ. ಬಜ್ಜಿ ತಿನ್ನೋಣ. ಓಪನ್ ಮಾಡಿ ಬಜ್ಜಿ ತಿನ್ನೋಣ. ಗಿಡ್ಡೆ ಹಚ್ತಾರೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಎದ್ರಲ್ಲಿ ಕ್ಲೀನ್ ಮಾಡಿದೆ? ಬಟ್ಟೆ ಇರಲಿಲ್ಲಲ್ಲ. ಎಲ್ಲಿತ್ತು ಅರಿಬೆ? ಅದನ್ನೆಲ್ಲ ಯಾಕೆ ಏನಪ್ಪ ಅಂದರೆ ಇದು ಬಂದು ಬೊಮ್ಮಸಂದ್ರಕ್ಕೆ ಲೋಡು, ಪೇಪರ್ ಫ್ಯಾಕ್ಟ್ರಿಗೆ. ಇವಕ್ಕೂ ಖಾಲಿ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಗಾಡಿನ ಜನರಲ್ ಚೆಕಪ್ ಮಾಡಿಸ್ಬೇಕು. ನನಗೆ ಕ್ಲಸ್ಟರಲ್ಲಿ ಏನೂ ಗೊತ್ತಾಗ್ತಿಲ್ಲ, ಅದಕ್ಕೆ ಹೋಗ್ಬಿಟ್ಟು ಶೋರೂಮಿಗೆ ಸ್ವಲ್ಪ ಎಲ್ಲ ತಿಳ್ಕೊಂಡು, ಮೈಲೇಜು ಏನು ಎಂತ ಏನೂ ಗೊತ್ತಾಗ್ತಿಲ್ಲ. ಸೊ ಎಲ್ಲ ತಿಳ್ಕೊಂಬಿಟ್ಟು ಬರೋಣ. ಬನ್ನಿ ಮುಂದೆ ಸಿಗೋಣ. ನೋಡಿ, ಆಪ್ರೇಷನ್ ಬಜ್ಜಿ ಅಂತ ಇದು. ಏನೇನೋ ಹಾಕಿದ್ದಾರೆ. ಬನ್ನಿ ತಿನ್ನೋಣ, ಹೊಟ್ಟೆ ಹಸಿವಾಗಿತ್ತು. ಸೂಪರ್ ಆಗಿದೆ, ಸೂಪರ್ ಟೇಸ್ಟ್. ಬನ್ನಿ ಮುಂದೆ ಎಲ್ಲರೂ ಊಟಕ್ಕೆ ನಿಲ್ಲಿಸಿ ಮತ್ತೆ ವಿಡಿಯೋ ಮಾಡ್ತೀನಿ. ಈಗ ಬೀರೂರ ಹತ್ರ ಇದ್ದೀವಿ.
ರೈಲ್ವೆ ಗೇಟ್ ಹಾಕಿದ್ದಾರೆ, ಟ್ರೈನ್ ಬರುತ್ತೆ ಅಂತ. ಮೋಸ್ಟ್ಲಿ ಬಂತು ಅನಿಸುತ್ತೆ ಟ್ರೈನು. ನೋಡಿ ಗೇಟ್ ತೆಗಿತಾರೆ. ಬನ್ನಿ ಮುಂದೆ ಊಟಕ್ಕೆ ನಿಲ್ಲಿಸಿದಾಗ ಮತ್ತೆ ಸಿಗ್ತಾರೆ. ಹಾಯ್ ಫ್ರೆಂಡ್ಸ್, ರಾತ್ರಿ ತಿರ್ಗಾ ಮತ್ತೆ ಇಲ್ಲೂ ವಿಡಿಯೋ ಮಾಡಲಿಲ್ಲ. ಸೀದಾ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದು ಮಲ್ಕೊಂಡು ಬರೋಷ್ಟೊತ್ತಿಗೆ 5:45 6 ಗಂಟೆ ಆಯಿತು. ಬಂದು ಮಲ್ಕೊಂಡು ಇವಾಗ ಎದ್ದಿದ್ದೀನಿ. ಇವಾಗ ಬಿಡ್ತಾರಂತ ಅನ್ಲೋಡಿಗೆ. ಏನೋ ಕೆಳಗಡೆ ಬಾಕ್ಸ್ ಹಾಕಿದಾರಂತೆ. ಬಾಕ್ಸ್ ಎಲ್ಲ ತೆಗೆದುಬಿಟ್ಟು ಬಿಡ್ತಾರೆ ಅನ್ಲೋಡಿಗೆ. ಒಂದು 1 ಅವರಲ್ಲಿ ಖಾಲಿ ಆಗುತ್ತೆ ಗಾಡಿ. ಖಾಲಿ ಮಾಡ್ಕೊಂಡು ಚಂದ್ರ ನೋಡೋದು, ಪೆಟ್ರೋಲ್ ಚೆಕಪ್ ಮಾಡಿಸೋದು, ಲೋಡಿಗೆ ನೋಡೋಣ. ಬನ್ನಿ ಅನ್ಲೋಡಿಂಗ್ ತೋರಿಸ್ತೀನಿ. ಟಿಫನ್ ಬೇರೆ ಮಾಡಬೇಕು. ನಮ್ಮ ಭಯ ಇನ್ನೂ ಎದ್ದಿಲ್ಲ, ಅಲ್ಲಿ ಇದ್ದಾನೆ. ಅವನು ಎದ್ದ ತಕ್ಷಣ ಊಟ ಮಾಡ್ಕೊಂಡು ಹಾಯ್ ಫ್ರೆಂಡ್ಸ್, ಅನ್ಲೋಡ್ ಆಗಲಿಲ್ಲ, ಹಾಲ್ಟ್ ಆಗಿಬಿಡ್ತು ಗಾಡಿ. ಈ ಥರ ಹಾಲ್ಟ್ ಆದರೆ ತುಂಬ ಕಷ್ಟ ಆಗುತ್ತೆ. ಏನೋ ಸ್ಕ್ರ್ಯಾಪ್ ತುಂಬಬೇಕಿತ್ತಂತೆ, ಆ ಗಾಡಿ ಬಂದಿತ್ತು. ಇವ್ರು ತುಂಬದೆ ವಾಪಸ್ ಕಳಿಸ್ಬಿಟ್ರು. ಏನು ಮಾಡೋದು ಗೊತ್ತಾಗ್ತಿಲ್ಲ. ಅಲ್ಲಿ ಒಂದಿನ ಹಾಲ್ಟ್ ಆಗಿತ್ತು, ಇವಾಗ ಇಲ್ಲಿ ಹಾಲ್ಟ್ ಆಗಿದೆ. ಬೆಳಿಗ್ಗೆ ಖಾಲಿ ಮಾಡ್ತೀನಿ ಅಂತಿದ್ದಾರೆ. ಖಾಲಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಆಲ್ರೆಡಿ ಗಾಡಿ ಬರೋದು ಲೇಟ್ ಆಗಿಬಿಟ್ಟಿತ್ತು. ಇವಾಗ ಲೋಡಿಂಗು ಅನ್ಲೋಡಿಂಗು ಲೇಟ್ ಆಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಊಟ ಆಯಿತು, ಊಟ ಮಾಡ್ಕೊಂಬಂದ್ವಿ. ನಮ್ಮ ಅಳಿಯ ಮೇಲೆ ಮಲಗಿದ್ದಾನೆ. ಇನ್ನೇನು ನಾವು ಅಷ್ಟೇ, ಊಟ ಮಾಡಿ ಆಯ್ತಲ್ಲ, ಇನ್ನೇನು ಮಲಗೋದೆ. ಬೆಳಗ್ಗೆ ಎದ್ಬಿಟ್ಟು ಏನಾದರೂ ಮಾಡಿಬಿಟ್ಟು ಖಾಲಿ ಮಾಡಿಸಿದ್ರೆ ಬೇರೆ ಲೋಡಿಗೆ ಹುಡುಕೋಕ್ಕೆ ಹೆಲ್ಪ್ ಆಗುತ್ತೆ. ಬನ್ನಿ ಬೆಳಗ್ಗೆ ಸಿಗೋಣ. ಅಲ್ಲಿವರೆಗೂ ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಏನಪ್ಪ ಅಂದರೆ, ಗಾಡಿ ಇನ್ನೂ ಖಾಲಿ ಮಾಡಿಲ್ಲ. ಖಾಲಿ ಮಾಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಲೇಬರ್ಸ್ ಬರ್ಬೇಕಂತೆ. ಬರಲಿ ನೋಡೋಣ. ಅದೇನೋ ರೋಡಲ್ಲಿ ಹಾಕಿದ್ರಲ್ಲ, ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಅದು ಮಾಡಿದ್ಮೇಲೆ ನಮ್ಮದೇ ಫಸ್ಟ್ ಗಾಡಿ ನಿನ್ನೆಯಿಂದ ಇಲ್ಲೇ ನಿಂತ್ಕೊಂಡಿದೆ. ಅದು ಆಗಿದ್ಮೇಲೆ ಖಾಲಿ ಮಾಡಬೇಕು. ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೆಕ್ಯೂರಿಟಿಗಳು ಪಾಪ ತುಂಬ ಕೋಪ್ರೇಟ್ ಮಾಡ್ತಾರೆ. ಮತ್ತೊಮ್ಮೆ ನನ್ನ ಎಲ್ಲ ಪ್ರೀತಿಯ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಬನ್ನಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೆ ವಿಡಿಯೋ ಮಾಡ್ತೇವೆ. ನೋಡಿ ಖಾಲಿ ಮಾಡ್ತಾ ಇದ್ದಾರೆ. ಇವಾಗ ಬಂದು ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಇವಾಗ ಖಾಲಿ ಮಾಡ್ತಾ ಇದ್ದಾರೆ. ಇವತ್ತು ಲೇಬರ್ಸ್ದು ಇದ್ದರೂ ಕೂಡ ಬಂದು ಖಾಲಿ ಮಾಡ್ತಾ ಇದ್ದಾರೆ. ನಮ್ಮ ಅದೃಷ್ಟ ನೋಡಿ, ಇದರಲ್ಲಿ ಖಾಲಿ ಮಾಡೋದು. ಕಡಿಮೆ ಆಯಿತು ಅಂದ್ರೆ ಭಾಳ ತೊಂದರೆ ಆಗ್ತದೆ. ಆರಾಮಾಗಿ ಮಾಡು ಅಂತ ಹೇಳಿದ್ದೀನಿ ಡ್ರೈವರ್ಗೆ. ಏನಾದ್ರು ಚಾ ಪಾನಿ ಕೊಡು ಅಂತ ಹೇಳಿದರು. ಕೊಡ್ತೀನಿ, ಕ್ಲೀನಾಗಿ ನಿಧಾನಕ್ಕೆ ಮಾಡಿರಿ, ಹೊಸ ಗಾಡಿ ಅಂತ ಹೇಳಿದ್ದೀನಿ.
ಚಲೋ ಅದು ಮಾಡೋದು. ನೋಡಿ ಈ ಥರ ಬಾಕ್ಸ್ಗಳೆಲ್ಲ ರೆಡಿ ಆಗೋದಿಲ್ಲಿ. ಇವೆಲ್ಲ ರೆಡಿ ಮಾಡೋ ಮಿಷಿನ್ಗಳು. ಇವತ್ತು ರಜೆ ಇದೆ ಅಲ್ವಾ, ಲೇಬರ್ಸ್ ಡೇ ಅಂದ್ಬಿಟ್ಟು ಎಲ್ಲ ಗೋಡನ್ ಸ್ಟಾಕ್ ಇದೆ ಇಲ್ಲೆಲ್ಲ. ಐಸ್ ಕ್ರೀಮ್ ಕವರ್ಗಳು, ಆಮೇಲೆ ದೊಡ್ಡ ದೊಡ್ಡ ಬಿಸ್ಕೆಟ್ ಕವರ್ಗಳು, ಕಾರ್ಟೂನ್ ಬಾಕ್ಸ್ಗಳು ಇವೆಲ್ಲ. ಗಾಡಿ ಖಾಲಿ ಆಯಿತು. ಖಾಲಿ ಆಗಿ ಮೇಲೆ ರಿಸೀವ್ಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ರಿಸೀವ್ಡ್ ಇಸ್ಕೊಂಡ್ಬಿಟ್ಟು ಹೊರಡೋದು. ಬನ್ನಿ ಮುಂದೆ ಏನು ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಖಾಲಿ ಮಾಡ್ಕೊಂಡು ಇವಾಗ ಸ್ಟೀಲ್ ನೋಡಿಗೆ ಬಂದಿದ್ದೀನಿ ಶಿವಮೊಗ್ಗಕ್ಕೆ. ನೋಡಿ ಎಲ್ಲ ಹಾಕಿದ್ದೀನಿ. ನೋಡು ಅಂದರೆ 2 ಕಡೆ ಆಗಬೇಕಂತೆ. ಇಲ್ಲಿ ಬಂಬೂ ಬಜಾರ್, ಬೆಂಗಳೂರು ಬಂಬೂ ಬಜಾರ್, ನ್ಯೂ ಬಂಬೂ ಬಜಾರ್ ಆಗಿದ್ದೀನಿ. ಇಲ್ಲಿ ಲೋಡ್ ಮಾಡ್ಕೊಂಡು ಮುಂದೆ ಇನ್ನೊಂದು ಕಡೆ ಯಾವುದೋ ಊರು ಅಂದ್ರಪ್ಪ ಗೊತ್ತಾಗ್ತಿಲ್ಲ. ನೋಡ್ರಿ ಅರ್ಧ ಲೋಡ್ ಆಗಿದೆ ಸ್ಟೀಲು. ಇನ್ನು ಗಾಡಿ ಬರ್ಬೇಕಂತ ಕ್ರಾಸಿಂಗ್ ಮಾಡೋಕ್ಕೆ ಏನು ಮಾಡ್ತಾರೇನೋ ಗೊತ್ತಿಲ್ಲ. ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇನು ಬಾಡಿಯಿಂದ ಒಂದು ಅಡಿನೂ ಬಂದಿಲ್ಲ. ಇದೇ ಅಂಗಡಿ, ಟ್ಯೂಬ್ ಅಂಡ್ ಸ್ಟೀಲ್ ಕಂಪನಿ, ಬಂಬೂ ಬಜಾರ್ನಲ್ಲಿ. ಊಟ ಗೀಟ ಎಲ್ಲ ಮಾಡಿ ರೆಡಿ ಇದ್ದೀವಿ. ಅವ್ರು ಕೊಟ್ಟಾಗ ಲೋಡಿಂಗ್ ಮಾಡಿ ಬಿಲ್ ಕೊಟ್ಟ ತಕ್ಷಣ ಬಿಡ್ತೀವಿ. ಬನ್ನಿ ಮುಂದೆ ಸಿಗೋಣ. ಲೋಡ್ ಎಲ್ಲ ಆಯಿತು. ಲೋಡ್ ಮಾಡ್ಕೊಂಡು ಈಗ ಗೋರ್ಗುಂಟೆ ಪಾಳ್ಯ ಹತ್ರ ಇದ್ದೀವಿ. ಸಿಗ್ನಲ್ ಬಿಡ್ತು. ಹಿಡ್ಕಾಯಿ ಟ್ರಾಫಿಕ್ ಇದೆ. ಮ್ಯಾಲೆ ಬಿಡಮ್ಮ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಡೇಟ್ ಬಂದು 2ನೇ ತಾರೀಕು, ಟೈಮ್ 6 ಗಂಟೆ. ಇವಾಗ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದೆ. ನಾನು ಎಲ್ಲಿ ವಿಡಿಯೋ ಮಾಡಿದ್ದಪ್ಪ ಅಂತಂದರೆ, ಲಾಸ್ಟ್ ವಿಡಿಯೋ ಮಾಡಿದ್ದು ಲೋಡಿಂಗ್ ಪಾಯಿಂಟ್ ಹತ್ರ ಬಿಟ್ಟು ಅಲ್ಲಿಂದ ಬಂದು ಗೋರ್ಗುಂಟೆ ಪಾಳ್ಯ ಹತ್ರ ಮಾಡಿದ್ದೆ. ಅಲ್ಲಿ ಬಿಟ್ಟರೆ ಎಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಡ್ರೈವಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ವಿಡಿಯೋ ಮಾಡಲ್ಲ. ಸೊ ಲಾಸ್ಟ್ ಇಲ್ಲೇ ಬಂದು ವಿಡಿಯೋ ಮಾಡ್ತಾಯಿದ್ವಿ. ಅನ್ಲೋಡಿಂಗ್ ಮಾಡ್ತಾರಂತೆ 6:30 7 ಗಂಟೆಗೆ. ಅಲ್ಲಿವರೆಗೂ 1 ಅರ್ಧ ಗಂಟೆ ರೆಸ್ಟ್ ಮಾಡೋಣ. ಬನ್ನಿ, ಅನ್ಲೋಡಿಂಗ್ ಬಿಟ್ಮೇಲೆ ಫೋನ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್,
ಮಾರ್ನಿಂಗ್ ನಿನ್ನೆ ರಾತ್ರಿನೇ ಬಂದಿಲ್ಲ ಮಲಗಿದ್ದೆ. ಇವಾಗ ಖಾಲಿ ಮಾಡ್ತಾ ಇದ್ದಾರೆ. ಖಾಲಿ ಮಾಡಿಬಿಟ್ಟು ಬಾಡಿಗೆ ಇಸ್ಕೊಂಡು ಮತ್ತೆ ಏನಾದರೂ ಲೋಡಿಂಗ್ ಕೇಳಬೇಕು. ಟೆಸ್ಟ್ ಹೋಗಿದೆ, ತಿಂಡಿ ತಿನ್ನಬೇಕು. ಹೋಗಿ ತಿಂಡಿ ತಿಂದುಬರ್ತೀವಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಡ್ರೈವರ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡಿ. ಬಾಯ್ ಬಾಯ್.